ನಮಸ್ಕಾರ. ಈ ಕರ್ನಾಟಕದಲ್ಲಿ ಚಾಲ್ತಿ ಹೋಗಿರುವಂತಹ ಮತ್ತೊಂದು ಇಶ್ಯೂ ಏನಪ್ಪ ಅಂದರೆ ಕಾಂತಾರ ಮೂವಿ ಇಶ್ಯೂ. ಕೆಲ ಪಂಗಡ ಜನ ಕಾಂತಾರ ಮೂವಿ ಅದರಲ್ಲಿ ದೈವದ ಬಗ್ಗೆ ತೋರಿಸಿರೋದು ತಪ್ಪು, ಫಿಲ್ಮೇ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಪಂಗಡ ಜನ ಇದು ಇಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲು ಈ ಒಂದು ದೈವದ ಬಗ್ಗೆ ತೋರಿಸಿರೋದು ಸರಿಯಾ ತಪ್ಪಾ ಅಂತ ಫಸ್ಟ್ ಕಾನ್ಸೆಪ್ಟ್ ನೋಡೋಣ. ಈ ನನ್ನ ಒಂದು ಅನ್ವೇಷಣೆ ಪ್ರಕಾರ, ನನ್ನ ಒಂದು ಕಾಲಜ್ಞಾನ ಅನಲೈಸ್ ಪ್ರಕಾರ ಈ ಥರವಾದಂತಹ ದೃಶ್ಯಾವಳಿ ದೈವದ ಬಗ್ಗೆ ತೋರಿಸಿರೋದು ಅದು ಮಹಾ ತಪ್ಪು. ಆ್ಯಕ್ಚುಲಿ ಇದೇನಿದೆಯಲ್ಲ ದೈವ ಅನ್ನೋದು ನಮಗೆ ಏನಂದರೆ ಒಂದು ತುಳುನಾಡಿನ ಹೆಮ್ಮೆ, ತುಳುನಾಡಿನ ಗೌರವ, ತುಳುನಾಡಿನ ಸುಮಾರು ಜನಗಳಿಗೆ ಇದು ಒಂದು ಮನೆ ದೇವ್ರ ಥರ ಇದೆ. ಸೊ ಇವರಿಗೆಲ್ಲ ಹೇಗೆ ತುಳುನಾಡಲ್ಲೆಲ್ಲ ಹೇಗೆ ಅಂತಂದರೆ ದೇವರು ಸೆಕೆಂಡ್ರಿ, ದೈವನೇ ಮೊದಲು. ಆ ದೈವವನ್ನು ಈ ಥರವಾಗಿ ಒಂದು ಚಿತ್ರೀಕರಿಸೋದ್ರಿಂದ ಏನಾಗ್ತಾ ಇದೆ ಅಂದರೆ ಈ ಜನಗಳಿಗೆ ಈ ದೈವದ ಒಂದು ಮೈಯಲ್ಲಿ ಆಹ್ವಾನೆಯಾಗಿ ಬೀದಿಯಲ್ಲಿ ಒಂದು ಅನುಕರಣೆ ಅಥವಾ ನಕಲು ಮಾಡುವಂಥದ್ದು ಆಗ್ತಾ ಇದೆ. ಇದಕ್ಕೆ ನಾವು ಜನಗಳಿಗೆ ನೀನು ನಕಲು ಮಾಡಬೇಡ, ನಕಲು ಮಾಡೋದ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಅನ್ನೋಕ್ಕೆ ಆಗಲ್ಲ. ಯಾಕಾಗಲ್ಲ ಅಂತಂದರೆ ಈ ಒಂದು ಸಾಮಾಜಿಕವಾಗಿ ನಡೀತಾ ಇರೋ ರೂಢಿ ಏನಂದರೆ ಯಾವುದೇ ಮೂವಿ ಹಿಟ್ ಆದ್ರೂ ಅದರ ಡೈಲಾಗನ್ನು ತಗೊಂಡು ಇವರು ರೀಲ್ ಮಾಡ್ತಾ ಇರೋದು ಇದು ಎಲ್ಲ ಸರ್ವಸಾಮಾನ್ಯವಾಗಿದೆ. ಜನಗಳ ಮೇಲೆ ಅಪವಾದ ಹೊರಿಸೋಕ್ಕಂದ್ರೆ ಆಗಲ್ಲ. ಇದಕ್ಕೆ ಮೂಲವಾಗಿ ಆ ರಿಷಬ್ ಶೆಟ್ಟಿ ಅವರು ತಂಡದವರು ಮಾತ್ರ ಇದಕ್ಕೆ ಹೊಣೆಯಾಗುವಂಥದ್ದು. ಅವರು ಇದು ಜಾಗೃತರಾಗಿ ಈ ಫಿಲ್ಮನ್ನು ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಬ್ಲಾಕ್ ಮಾಡಿದ್ರೆ ಅದು ಒಳ್ಳೆಯದು. ಅದು ನಮ್ಮ ಒಂದು ತುಳುನಾಡಿನ ಸಂಸ್ಕೃತಿಗೂ ಒಳ್ಳೆಯದು, ಅದು ಒಂದು ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಯಾಕಂದರೆ ದೈವದ ವಿಚಾರಕ್ಕೆ ನಾವು ಯಾವುದೇ ಥರ ಇದು ಹಾಸ್ಯಾಸ್ಪದವಾಗಿ ಮಾಡುವಂಥದ್ದಲ್ಲ. ಇದು ಎರಡನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಒಂದು ಮೂವಿ ಪ್ರಿಡಿಕ್ಷನ್. ಇದು ಮೂವಿ ಪ್ರಿಡಿಕ್ಷನನ್ನು ಇದು ರಿಲೀಸ್ ಆಗೋಕ್ಕಿಂತ ಒಂದು ವಾರ ಮುಂಚೆನೇ ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಅದರಲ್ಲಿ ಆ ಟೈಮಲ್ಲಿ ಏನಾಗಿತ್ತು, ಇದು 300 ಕೋಟಿಗೆ ಸೇಲ್ ಆಗಿತ್ತು. ಆಗಲೂ ಕೂಡ ನಾನು ಹೇಳಿದ್ದೆ ಇದು ಒಂದು ಶಾಪಗ್ರಸ್ತ ಮೂವಿ. ಯಾಕೆ ಶಾಪಗ್ರಸ್ತ ಮೂವಿ ಅಂತ ಹೇಳ್ತೀವಿ ಅಂದರೆ ಯಾವುದು ತನ್ನ ಸ್ವಂತ ಮನೆಯಲ್ಲೇ, ತನ್ನ ಸ್ವಂತ ಅಣ್ಣ ತಮ್ಮಂದ್ರಿಂದನೇ, ತನ್ನ ಸ್ವಂತ ದೈವ ನರ್ತಕರಿಂದನೇ ಇದು ಒಂದು ಅಪಸ್ವರ ಬಂದಿದೆ, ನೆಗೆಟಿವಿಟಿ ಬಂದಿದೆ, ಕರ್ಸ್ ಅಂತ ಬಂದಿದೆ. ಖಂಡಿತವಾಗಿ ಇದು ಮೂವಿ ಎಷ್ಟೇ ಕೋಟಿ ಬಾಳಿದ್ರು, ಅವ್ರ ದುಡ್ಡು ಎಷ್ಟೇ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ರು ಆ ಒಂದು ಪ್ರೊಡ್ಯೂಸರ್ಗಾಗಲಿ ಅಥವಾ ಒಂದು ಫಿಲ್ಮ್ ಆ್ಯಕ್ಟ್ರಿಗಾಗಲಿ, ಇಂಡಸ್ಟ್ರಿಗಾಗಲಿ, ಒಂದು ಫಿಲ್ಮ್ ಟೀಮ್ಗಾಗಲಿ ಖಂಡಿತವಾಗಿ ಆ ದುಡ್ಡು ಪ್ರಾಪ್ತಿ ಆಗಲ್ಲ. ಅದು ಕೂಡ ಹೇಳಿದ್ದೀನಿ. ಅದಲ್ಲದೆ ಮತ್ತು ಇನ್ನೊಂದೇನು ವಿಶೇಷವಾಗಿ ಇದು ಯಾವುದೇ ಥರ ಬ್ಲಾಕ್ ಬಸ್ಟರ್ ಅಂತೂ ಆಗಲ್ಲ. ಅದು ಕಾಂತಾರ ಬೇಕು, ಕಾಂತಾರ ಚಾಪ್ಟರ್ 1 ಬೇಡ ಅನ್ನೋ ಲೆವೆಲ್ಗೆ ಇದು ಒಂದು ಶಾಪಗ್ರಸ್ತ ಮೂವಿಯಾಗಿ ಹೊರಹೊಮ್ಮುತ್ತೆ. ಯಾಕೆಂದರೆ ನಾವು ಹಿಂದೆ ನೋಡಿದ್ದೀವಿ ಎಷ್ಟೋ ಮೂವಿಗಳು ಕರ್ನಾಟಕ ಕಾಂಟ್ರವರ್ಸಿ ಆಗಿದೆ. ಅದು ಏನು ಪ್ರೊಡ್ಯೂಸರ್ ಒಟ್ಟಿಗೆ ಯಾವುದೋ ನಮ್ಮ ಹೀರೋಯಿನ್ದಾಗಲಿ ಯಾವುದೋ ದುಡ್ಡು ಕಾಸವಾಗಲಿ ಹೀಗೆ ಕಾಂಟ್ರವರ್ಸಿಯಲ್ ಆಗಿದೆ. ಆದರೆ ಇಲ್ಲ ಆಗಿರೋದು ಕಾಂಟ್ರವರ್ಸಿನೇ ಬೇರೆ. ಇದು ಡೈರೆಕ್ಟಾಗಿ ದೈವದೊಟ್ಟಿಗೆ ಕಾಂಟ್ರವರ್ಸಿ ಆಗಿರುವಂಥದ್ದು. ಸೊ ಇದೇನು ಮಾಡುತ್ತೆ ಈ ಮೂವಿ